ದುಡ್ಡೇ ಕೊಡಬಾರ್ದು, ಗಾಡಿ ತಗೊಂಡು ಹೋಯ್ತಾ ಇರಬೇಕು ಆ ತರ ಅಷ್ಟೇ. ಪ್ರೈಸ್ ನಿಮ್ಗೆ 6,40,000 ಕೊಡ್ತೀನಿ ಸರ್. 6,40,000 6,40,000ಕ್ಕೆ ಪೂರ್ತಿ ಲೋನ್ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಸರ್ 4.25 ಲಕ್ಷ ಕೊಟ್ಬಿಡ್ತೀನಿ. 4,50,000ಕ್ಕೆ ಡೀಸೆಲ್ ವೇರಿಯಂಟ್ ಆ ಸ್ಟಾರ್ ಟಾಪ್ ಅಂಡ್ ಗ್ರ್ಯಾಂಡ್ ಐಟನ್. ಹೌದು, ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್. ಸರ್ ಚಾಲೆಂಜ್ 185 ಕೊಡ್ತೀನಿ ಸರ್. 1,85,000. 1,85,000ಗೆ ಗಾಡಿ ಮನೆಗೆ ತಗೊಂಡು ಹೋಗ್ತಾರೆ. ಗಾಡಿ ಮಾತ್ರ ಸಖತ್ತಾಗಿದೆ. ಓಕೆ ಸರ್ 6.5 ಲಕ್ಷ ಕೊಟ್ಬಿಡ್ತೀನಿ. ಪೂರ್ತಿ ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ 5,95,000 ಕೊಡ್ತೀನಿ ಸರ್. 5,90,000 ಲೋನ್ ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲ ಆರಾಮಾಗಿ ಆಗತ್ತೆ ಸರ್. 19 ಮಾಡಲ್ ಸಿಂಗಲ್ ಓನರ್ 36,000 ಹೊಡಿರೋ ಗಾಡಿ 3,75,000 ಕೊಡ್ತೀನಿ. ಇದೆ ಡೀಸೆಲ್ 3,75,000 ಡೀಸೆಲ್ ವೇರಿಯಂಟ್. ಹೌದು ಸರ್. 3,75,000ಗೆ 6,95,000 ಕೊಡ್ತೀನಿ ತಗೊಳ್ಳಿ. 0 ಡೌನ್ ಪೇಮೆಂಟ್. 100% ಪ್ರೊಫೈಲ್ ಚೆನ್ನಾಗಿದ್ರೆ, ಸಿವಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಲೋನ್ ಆಗಿಬಿಡುತ್ತೆ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಇನ್ನೊಂದು ಪ್ರೈಸ್ 490 ಫೈನಲ್ ಬನ್ನಿ ಅಣ್ಣ. 4,90,000. 4,90,000ಗೆ 2016 ಮಾಡಲ್ ಟಾಪ್ ಅಂಡ್ ಬೆಲೂನ್ 2,45,000 ಕೊಡ್ತೀನಿ. 2,45,000ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ 55,000 ಕಿಲೋಮೀಟರ್ ಓಡಿರೋದು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಅಡ್ರೆಸ್ ಹೇಳ್ಬೇಡಿ ಸರ್. ಸರ್ ನಮ್ದು ಶೋರೂಮ್ ಹೆಸರು GS ಕಾರ್ ವರ್ಲ್ಡ್, ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋದು ನಮ್ಮ ಶೋರೂಮ್. ನನ್ನ ಹೆಸರು ಜುನೇದ್ ಅಂತ. ಲ್ಯಾಂಡ್ ಮಾರ್ಕ್ ನೋಡಿ, ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಆಪೋಸಿಟ್. ಪಕ್ಕದಲ್ಲಿ ಅದಿತಿ ನರ್ಸಿಂಗ್ ಹೋಮ್ ಇದೆ. ಈ ಪಕ್ಕದಲ್ಲಿ ನೋಡಿದ್ರೆ ಮದರ್ಸ್ ಕಿಚನ್ ಇದೆ. ರೋಡ್ ಮೇಲೆ ತೋರಿಸ್ಬಿಟ್ರೆ ನೀವು 100 ಮೀಟರ್ಸ್ ಅಷ್ಟೇ ನಡ್ಕೊಂಡು ಬರ್ಬೋದು. ಎಲ್ಲಿ ಅರಕೆರೆ ಸಿಗ್ನಲ್ ಇಂದ ಅಷ್ಟೇ. ಲೋನ್ ಸರ್ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಒಂದೇ ದಿವಸದಲ್ಲಿ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಎಲ್ಲ ಇವತ್ತು ಏನೇನು ಇಷ್ಟ ಆಗಿದೆ ಎಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಮತ್ತು 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಪ್ರೈವೇಟ್ ಲೋನು ಸಿಗತ್ತೆ. 1 ಅವರ್ ಅಲ್ಲಿ 1 ಅವರ್ ಅಲ್ಲ, ಅರ್ಧ ಗಂಟೆಯಲ್ಲಿ ಸಿಗ್ಬಿಡುತ್ತೆ. ಅರ್ಧ ಗಂಟೆಯಲ್ಲಿ. ಹೌದು. ಅಂಡ್ ನೋ ಮೀಟರ್ ಟೈಮಿಗೆ ಎಲ್ಲ ರೆಕಾರ್ಡೆಡ್ ವೆಹಿಕಲ್ಸ್ಗಳೇ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ರೆಕಾರ್ಡೆಡ್ ಗಾಡಿಗಳು ನಾವು ಮಾಡೋದಿಲ್ಲ. ಯಾವ ಗಾಡಿ ಸ್ಟಾರ್ಟ್ ಮಾಡೋಣ ಸರ್ ಫಸ್ಟ್? ಸರ್ ಸ್ಕೋಡಾ ರ್ಯಾಪಿಡ್ ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಆಟೋಮೆಟಿಕ್ ಗಾಡಿ, ಪ್ರೀಮಿಯಂ ಕ್ವಾಲಿಟಿ ಗಾಡಿ, ಸಕ್ಕದಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. 2016 ಮಾಡಲು ಡೀಸೆಲ್ ಗಾಡಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ ಸರ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಫೋಟೋಸ್ ಬೇಕಾದ್ರೂ ಕಳ್ಸಿಕೊಡ್ತೀವಿ. ಪೂರ್ತಿ ಲೋನ್ ಆಗಿಬಿಡುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ. 2016 ಮಾಡಲು ಸೆಕೆಂಡ್ ಓನರ್ ಇರ್ತದೆ. 1,12,000 ಓಡೈತೆ. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಟೆನ್ಷನ್ ಇಲ್ಲ ಸರ್ ಟ್ರಾಫಿಕ್. ಆಟೋಮೆಟಿಕ್ ಸ್ಟೈಲ್ ಪ್ಲಸ್ ಅಂತೀವಿ ವೇರಿಯಂಟ್. ಸಕ್ಕದಾಗಿದೆ ಗಾಡಿ. ಗ್ರೇ ಕಲರ್ ಗಾಡಿ, ಬ್ಲ್ಯಾಕ್ ಕಾಣ್ತಾ ಇರ್ಬೋದು ಬಟ್ ಬ್ಲ್ಯಾಕ್ ಇಲ್ಲ, ಗ್ರೇ ಕಲರ್ ಇದು. ಗಾಡಿ ಮಾತ್ರ ಸಕ್ಕತ್ತಾಗಿದೆ, ಏನ್ ಮಾತಾಡಂಗಿಲ್ಲ. ಸರ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಪ್ರೈಸ್ ನಿಮ್ಗೆ 6,40,000 ಕೊಡ್ತೀನಿ ಸರ್. 6,40,000. 6,40,000ಕ್ಕೆ ಪೂರ್ತಿ ಲೋನ್ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಮಾರ್ಕೆಟ್ ಅಲ್ಲಿ ಏನ್ ರನ್ನಿಂಗ್ ಇದೆ ಸರ್? ಏನ್ ಸೇಲ್ ಮಾಡ್ತಿದ್ದಾರೆ ಸರ್? 675, 680 ವರೆಗೂ ರೇಂಜ್ ಐತೆ. ಸುಮಾರು ಜನ ಕಮೆಂಟ್ ಮಾಡ್ತಾರೆ 4 ಲಕ್ಷಕ್ಕೆ ಸಿಗುತ್ತೆ, 5 ಲಕ್ಷ. ಅದೇ ಬಿಸಿಲಲ್ಲಿ ಮಳೆ ಬರೋ ತರ ಮಾತಾಡಬೇಡಿ. ಬನ್ನಿ ಗಾಡಿ ನೋಡಿ ಮಾತಾಡೋಣ. ಕ್ಯಾಪ್ಚರ್ ಸರ್. ಸರ್ ರೆನಾಲ್ಡ್ ಕ್ಯಾಪ್ಚರ್ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದ್ಸಲಿ ಯೂಸ್ ಮಾಡಿ. ಆರೆಂಜ್ ಕ್ಯಾಂಡಿ ಕಲರ್ ನೋಡಿ ಹೆಂಗೈತೆ, ಸಖತ್ತಾಗಿದೆ. ಪೆಟ್ರೋಲ್ ಗಾಡಿ 2019 ಮಾಡಲು ಸಿಂಗಲ್ ಓನರ್ 36,000 ಓಡಿದೆ. ಪೆಟ್ರೋಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗು ಕೂಡ ಬರುತ್ತೆ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ. 36,000 ಅಂದ್ರೆ ಏನ್ ಸರ್ ಲೆಕ್ಕ? ಸಿಂಗಲ್ ಓನರ್. ಬನ್ನಿ ಶೋರೂಮ್ ಹೋಗೋಣ, ಚೆಕ್ ಮಾಡೋಣ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪೂರ್ತಿ ಲೋನು ಆಗ್ಬೋದು. 5,95,000 ಕೊಡ್ತೀನಿ ಸರ್. 5,90,000 ಲೋನ್ ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲ ಆರಾಮಾಗಿ ಆಗತ್ತೆ ಸರ್. 19 ಮಾಡಲ್ ಸಿಂಗಲ್ ಓನರ್ 36,000 ಓಡಿರೋ ಗಾಡಿ. ನನಗೆ ಗಾಡಿ ಮೇಲೆ ಕಾನ್ಫಿಡೆಂಟ್ ಇದೆ. ಇನ್ಸ್ಪೆಕ್ಷನ್ ಮಾಡಿದ್ರೆ ಪೂರ್ತಿ ಲೋನ್ ಸಿಗುತ್ತೆ. ನಿಮ್ಗೆ ಕಾನ್ಫಿಡೆಂಟ್ ಇದೆಯಾ ನಿಮ್ಮ ಡಾಕ್ಯುಮೆಂಟ್ ಮೇಲೆ? ಬನ್ನಿ ನೋಡೋಣ. ಖಂಡಿತ. ಅಂಡ್ 36,000 ಡೀಸೆಲ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್? ನೆಕ್ಸ್ಟ್ ನಮ್ಮ ಹತ್ರ ಒಂದು ರ್ಯಾಪಿಡ್ ಐತೆ ನೋಡ್ಕೊಳ್ಳಿ. ರ್ಯಾಪಿಡ್ 2012 ಮಾಡಲ್, 2012 ಮಾಡಲ್ ಇದೆ. ಸಿಂಗಲ್ ಓನರ್ ಇದೆ. ಇದು ನೋಡಿ ಎಲ್ಲ ನಿಮ್ಗೆ ಇವಾಗೆ ನೀವು ಬಟ್ಟೆಯಿಂದ ಒಡಿಸಿ ಎಲ್ಲ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಡೈಲಿ ಇಟ್ಟಿರ್ತೀವಿ ನಾವು. ಮದುವೆ ಹುಡುಗಿ ತರ ಡೈಲಿ ರೆಡಿ ಆಗ್ತಾ ಇರ್ತದೆ. ಓಕೆ. 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. 24 ವರೆಗೂ ಮೈಲೇಜ್ ಕೊಡುತ್ತೆ. ಸಿಂಗಲ್ ಏರ್ ಬ್ಯಾಗ್ ಇದೆ. ಆಂಬಿಷನ್ ವೇರಿಯಂಟ್, 4 ಫೂಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸ್ಕೋಡಾ ರ್ಯಾಪಿಡ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮ್ಯಾನುವಲ್ ಇರ್ತದೆ. ಲೋನ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. 12 ಮಾಡಲ್ಗೆ ಪ್ರೈವೇಟ್ ಲೋನ್ ನಿಮಗೆ 1.5 ಲಕ್ಷವರೆಗೂ ಆನ್ ಸ್ಪಾಟ್ ಕೊಡಿಸ್ತೀನಿ. 3,75,000 ಕೊಡ್ತೀನಿ. ಇದೆ ಡೀಸೆಲ್ 3,75,000 ಡೀಸೆಲ್ ವೇರಿಯಂಟ್. ಹೌದು ಸರ್. 3,75,000ಗೆ 12 ಮಾಡಲ್ ಸಿಂಗಲ್ ಓನರ್ ರ್ಯಾಪಿಡ್ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬರೀ ತಗೊಂಡು ಹೋಗ್ತಾ ಇರಿ. ನೆಕ್ಸ್ಟ್ ಬಲಿನೋ ಇರೋದು ಸರ್ ನೋಡಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಬೆಲೆನೋ ಐತೆ. 2016 ಮಾಡಲ್ ಸೆಕೆಂಡ್ ಓನರ್ ಇದೆ. ಓಡಿರೋದು 84,000 ಓಡಿದೆ. ಟಾಪ್ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇರ್ತದೆ. 16-17 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಹೌದು.
ಗಾಡಿ ಸಕ್ಕದಾಗಿದೆ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ, ಪೂರ್ತಿ ಲೋನ್ ಆಗ್ಬಿಡುತ್ತೆ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪ್ಯೂರ್ 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 ಇದು ಗಾಡಿ ಮಾತ್ರ ಒರಿಜಿನಾಲಿಟಿ ಇದಾರೆ ಸರ್. ಓಕೆ, ಅಂಡ್ ಏನು ಸರ್ ಪ್ರೈಸಿಂಗು? ಸರ್ 495 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 490 ಫೈನಲ್ ಬನ್ನಿ ಅಣ್ಣ. 4,90,000. 4,90,000ಗೆ 2016 ಮಾಡಲ್ ಟಾಪ್ ಎಂಡ್ ಬೆಲೋನೋ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗಿ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇಲೈಟ್ ಇದೆ ಸರ್, 2015 ಮಾಡಲ್ ಇದೆ, ಥರ್ಡ್ ಓನರ್ ಐತೆ, 80,000 ಚಿಲ್ಲರೆ ಓಡೈತೆ, ಸ್ಪೋರ್ಟ್ಸ್ ವೇರಿಯಂಟ್ ಇರ್ತದೆ, ಪೆಟ್ರೋಲ್ ಗಾಡಿ ಇರ್ತದೆ, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಐತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ, ಟೈರ್ ಕಂಡೀಷನು ಚೆನ್ನಾಗಿದೆ. ಅಷ್ಟೇನು ನಾನು ಒಳ್ಳೆ ಇದೆ ಇಷ್ಟು ಪರ್ಸೆಂಟ್ ಇದೆ ಅಂತ ಹೇಳಲ್ಲ, ಡವ್ ಹೊಡೆಯಲ್ಲ ನಾನು. ಏನಿದೆ ಗಾಡಿ ಒರಿಜಿನಲ್ ಐತೆ. 4,70,000 ಕೊಡ್ತೀನಿ ಸರ್. ಪೂರ್ತಿ ಲೋನ್ ಆಗೋಕ್ಕೆ ಚಾನ್ಸಸ್ ಇದೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಇಲ್ಲಾಂದ್ರೆ 3-3.5 ಲಕ್ಷ 4 ಲಕ್ಷವರೆಗೂ ಲೋನ್ ಸಿಗುತ್ತೆ. 50,000 60,000 ಕೊಡಿ ಗಾಡಿ ತಗೊಂಡು ಹೋಗ್ತಾರೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್. ನೆಕ್ಸ್ಟ್ ಒಂದು i10 ಇದೆ, ಕಡಿಮೆ ಬಜೆಟ್ ಅಲ್ಲಿ 2011 2011 ಮಾಡಲ್ ಸೆಕೆಂಡ್ ಓನರ್ ಇರ್ತದೆ, 55,000 ಓಡೈತೆ. ಓಕೆ, ಮ್ಯಾಗ್ನಾ ವೇರಿಯಂಟ್ ಇರ್ತದೆ, ವಿತ್ NOC ಬೇಕಂದ್ರೆ ಬರೀ 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ NOC ರೆಡಿ ಐತೆ, 2 ಲಕ್ಷ ಕೊಡ್ತೀನಿ. ಟ್ಯಾಕ್ಸ್ ನೀವೇ ಕಟ್ಕೊಂತೀರ ಅಂದ್ರೆ ಕಟ್ಕೊಳ್ಳಿ. ಕರ್ನಾಟಕ ಮಾಡ್ಕೊಳ 2,45,000 ಕೊಡಿ ಕೊಡ್ತೀನಿ. 2,45,000ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್, 55,000 ಕಿಲೋಮೀಟರ್ ಓಡಿರೋದು i10. ಓಕೆ, ಅಂಡ್ ಲೋನ್ ಆಗೋದಿಲ್ಲ ಸರ್ 11? ಸರ್ ಲೋನ್ ನಿಮಗೆ ಪ್ರೈವೇಟ್ ಲೋನ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇರೋದು ಬ್ರೀಜಾ. ಸರ್ ಬ್ರಿಜಾ ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು. 2016 ಮಾಡಲ್, ಸಿಂಗಲ್ ಓನರ್ ಇರ್ತದೆ, 2 ಏರ್ ಬ್ಯಾಗ್ ಇದೆ, LDI ಆಪ್ಷನಲ್ ಅಲ್ಲಿ, ಮ್ಯಾಗ್ವಿಲ್ ಬರಲ್ಲ, ಬಟ್ ಕಸ್ಟಮರ್ ಹಾಕ್ಸಿರೋದು ಆಪಲ್ ಕಟ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸಿಂಗಲ್ ಓನರ್ ಇದೆ, 79,000 ಓಡಿರೋದು, ರೆಕಾರ್ಡೆಡ್ 2016 ಮಾಡಲ್, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪೂರ್ತಿ ಲೋನ್ ಆಗಬಹುದು, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ದುಡ್ಡೇ ಕೊಡಬಾರ್ದು, ಗಾಡಿ ತಗೊಂಡು ಹೋಗ್ತಾ ಇರಬೇಕು, ಆ ತರ ಅಷ್ಟೇ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ, ಸಿಂಗಲ್ ಓನರ್ ಇರ್ತದೆ, ಡೀಸೆಲ್ ಗಾಡಿ. ಸರ್ ಇದು 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 6 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾ ಇರಿ, ಮಿಸ್ ಮಾಡಕ್ ಹೋಗ್ಬೇಡಿ. ಖಂಡಿತ. 0 ಡೌನ್ ಪೇಮೆಂಟ್ ಚಾನ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕ್ವಿಟ್ ಇರೋದು ಸರ್ ವೇರಿಯಂಟ್. ಸರ್ ವೈಟ್ ರಸಗುಲ್ಲಾ ತರ ನಿಂತೈತೆ ಗಾಡಿ. ಓಕೆ, ಟಾಪ್ ಎಂಡ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಮಾತ್ರ ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ, 4 ಟೈರ್ ಒಳ್ಳೆ ಕಂಡೀಷನ್ ಐತೆ. RXT ವೇರಿಯಂಟ್ ಇದು, 2020 ಮಾಡಲ್. 20 ಮಾಡಲು 64,000 ಓಡಿದೆ ಗಾಡಿ. 2020 ಮಾಡಲ್ 64,000 ಓಡೈತೆ, ಸೆಕೆಂಡ್ ಓನರ್ ಇರ್ತದೆ, ಪೂರ್ತಿ ಲೋನೇ ಆಗಿಬಿಡುತ್ತೆ, 100% ಆಕ್ಸಿಡೆಂಟ್ ಫ್ರೀ, ಮೀಟರ್ ಜೆನ್ಯೂನ್ ಇರ್ತದೆ. ಗಾಡಿನ 375 ಕೊಟ್ಬಿಡ್ತೀನಿ ಫೈನಲ್. 3,75,000 2020 ಮಾಡಲು 64,000 ಓಡಿರೋ. ಹೌದು, ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ ಗಾಡಿ, ಸಕ್ಕತ್ತಾಗಿದೆ ಗಾಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಒಂದ್ಸಲಿ ಬನ್ನಿ ಗಾಡಿ ತಗೊಂಡು ಹೋಗ್ಬಿಡಿ. ಓಕೆ, ಮಾರ್ಕೆಟ್ ಅಲ್ಲಿ ಏನು ಸೇಲ್ ಮಾಡ್ತಾರೆ ಸರ್? ಸರ್ 425 4 lakhs ಇಂದ ಕಡಿಮೆ ಇಲ್ಲ ಸರ್, 375 ಕೊಡ್ತೀನಿ ನಾನು. ಚೆಕ್ ಮಾಡ್ಕೊಂಡು ಬರಲಿ ಆರಾಮಾಗಿ. ಲಾಸ್ಟ್ ಅಲ್ಲೇ ಬನ್ನಿ, ಫಸ್ಟ್ ಬೇಡ, GSK ವರ್ಲ್ಡ್ಗೆ ಲಾಸ್ಟ್ ಅಲ್ಲಿ ಆರಾಮಾಗಿ ನೋಡ್ಕೊಂಡು ಒಂದ್ಸಲಿ ತಗೊಂಡಿಲ್ಲ ಅಂದ್ರೂ ಪರಲ್ಲ, ಬೀಗ ಕೊಡ್ತೀವಿ, ಟಚ್ ಡೇ ಮಾಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಗೋಬಿ ಮಂಚೂರಿ ಹೆಂಗೈತೆ ಗೊತ್ತಲ್ಲ. ಬಿಡಿ ಬನ್ನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್. ಆ ಕಡೆ ಹೋಗೋದಾರೆ ವೋಲ್ಸ್ವ್ಯಾಗನ್ ಬ್ರ್ಯಾಂಡಲ್ಲಿ, ವೋಲ್ಸ್ವ್ಯಾಗನ್ ಅಲ್ಲ, ಹುಂಡೈ ಗ್ರ್ಯಾಂಡ್ i10 ಸರ್. ಸರ್ ಗ್ರ್ಯಾಂಡ್ i10 ನಮ್ಮ ಹತ್ರ ಬಂದಿರೋದು ನೆನ್ನೆನೆ, 2015 ಮಾಡಲ್ ಇದೆ, ಸೆಕೆಂಡ್ ಓನರ್ ಇರ್ತದೆ. ಅದು ಡೀಸೆಲ್ ಗಾಡಿ, ಬಟನ್ ಸ್ಟಾರ್ಟ್ ಆಸ್ಟಾ, ಫುಲ್ಲಿ ಟಾಪ್ ಎಂಡ್, ಫುಲ್ಲಿ ಲೋಡೆಡ್ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗು, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಅದು ಡೀಸೆಲ್ ಬರುತ್ತೆ, 20, 22, 24 ಮೈಲೇಜ್ ಕೊಡುತ್ತೆ ಗಾಡಿ. CRDI ಇಂಜಿನ್ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಸರ್ ಕ್ಲಾಸ್ ಆಗಿದೆ, ಬಟನ್ ಸ್ಟಾರ್ಟ್ ಏನು ಮಾತಾಡಂಗಿಲ್ಲ ಸರ್. ಮದುವೆ ಹುಡುಗಿ ಥರ ರೆಡಿ ಮಾಡಬೇಕು, ಏನಂದ್ರೆ ವಾಷಿಂಗ್ ಆಗಿದೆ ಅಷ್ಟೇ. ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಬೇಕು, ಜಾಗ ಇಲ್ಲ ಅಂತ ನಾವು ಮಾಡಿಲ್ಲ. ಗಾಡಿ ನಾವು ಹೆಂಗ್ ಪಾಲಿಶ್ ಮಾಡ್ಕೊಡ್ತೀವಿ ಅಂದ್ರೆ ನಿಮಗೆ ಮುಖ ಕಾಣಬೇಕು, ಆ ಥರ 3M ಪಾಲಿಶ್ ಮಾಡಿ ಕೊಡ್ತೀವಿ ಸರ್. 4.25 ಲಕ್ಷ ಕೊಟ್ಬಿಡ್ತೀನಿ. 4,50,000ಕ್ಕೆ ಡೀಸೆಲ್ ವೇರಿಯಂಟು, ಆ ಸ್ಟಾರ್ಟ್ ಟಾಪ್ ಎಂಡು ಗ್ರ್ಯಾಂಡ್ i10. ಹೌದು, ಗ್ರ್ಯಾಂಡ್ i10 ಕೊಡ್ತೀನಿ ಸರ್. ಓಕೆ, ಡ್ರಿವನ್ ಆಗಿರೋ ಸರ್ ಅಂದಾಜು? ಸರ್ ಡ್ರೈವನ್ ಆಗಿರೋದು ನಿಮಗೆ 84,000. 84,000 ಓಡಿರೋದು ಸರ್. ನೆಕ್ಸ್ಟ್ ಗಾಡಿ ಬೇಕಂತಂದ್ರೆ ಇದರಲ್ಲಿ ಕಮ್ಮಿ ಪ್ರೈಸಲ್ಲಿ ಗಾಡಿ ಬೇಕು ಅನ್ನೋರಿಗೆ ಚೆವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಒಂದಿರೋದು ಸರ್. ಸರ್ ಚೆವರ್ಲೆಟ್ ಅವೇ ಒಂದು ಸಿಡಾನ್ ಗಾಡಿ, 4 ಮ್ಯಾಗ್ವೀಲ್ ಸ್ಪಾಯ್ಲರ್ ಇರೋ ಜೊತೆಗೆ, FC ರನ್ನಿಂಗ್ ಇರೋ ಜೊತೆಗೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಾನು ಮಾಡ್ಕೊಡ್ತೀನಿ. 2006 ಮಾಡಲ್, ಸೆಕೆಂಡ್ ಓನರ್ ಇದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ, ಬರೀ 1.25 ಲಕ್ಷ ಕೊಡ್ತೀನಿ ಸರ್. 1,50,000 ಅಷ್ಟೇ ಸರ್, ಅಷ್ಟು ಕೊಡಿ, ಗಾಡಿ ಮನೆಗೆ ತಗೊಂಡು ಹೋಗ್ತಾ ಇರಿ. FC ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ನಾನು ಮಾಡ್ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಈ ಕಡೆ ಟಾಟಾ ಮಂಜಾ ಇದೆ ಸರ್, ಒಂದು ಟಾಟಾ ಮಂಜಾ 2010 ಮಾಡಲು, ಸಿಂಗಲ್ ಓನರ್ ಇದೆ, ಬಾರಿ 40,000 ಹೊಡೈತೆ ಸರ್. ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ, ರೆಕಾರ್ಡೆಡ್ ಗ್ಯಾರಂಟಿ. ವೀಲ್ ಕ್ಯಾಪ್ ಹೊಸದು ಹಾಕಿರೋದು ನಾನು, ಟಚ್ ಅಪ್ ಪಾಲಿಶ್ ಎಲ್ಲ ಆಗಿದೆ. ಮಳೆಯಲ್ಲಿ ಬಿಸಿಲಲ್ಲಿ ಕಾಣ್ತಾ ಇರೋದು, ಮದುವೆ ಹುಡುಗಿ ಥರ ಮಾಡಿಕೊಡ್ತೀನಿ. 2010 ಮಾಡಲ್, ಸಿಂಗಲ್ ಓನರ್, 40,000 ಹೊಡೈತೆ ಸರ್. ಚಾಲೆಂಜ್ 185 ಕೊಡ್ತೀನಿ ಸರ್. 1,85,000. 1,85,000ಗೆ ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ. ಗಾಡಿ ಮಾತ್ರ ಸಖತ್ತಾಗಿದೆ.
ಎಸ್ ಸರ್ i20 ಒಂದಿರೋದು ಸರ್ ಬ್ಲ್ಯಾಕ್ ಬ್ಯೂಟಿ. ಹೌದು, ಬ್ಲ್ಯಾಕ್ ಬ್ಯೂಟಿ 2010 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಇರುತ್ತೆ, 58,000 ಓಡಿದೆ, ಥರ್ಡ್ ಓನರ್ ಇರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಗಾಡಿ ಮಾತ್ರ ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ಪೆಟ್ರೋಲ್ ಗಾಡಿ. ಮ್ಯಾಗ್ನಾ ಸರ್? ಮ್ಯಾಗ್ನಾ ಗಾಡಿ ಮಾತ್ರ ಸಕ್ಕದಾಗಿದೆ ಸರ್. ಇದು ನಿಮಗೆ 2,90,000 ಕೊಟ್ಬಿಡ್ತೀನಿ ಸರ್. 2,90,000. 2,90,000ಗೆ i20 ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್, ನೆಕ್ಸಾನ್. ಸರ್ ಒಂದು ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು ಸರ್. ಮತ್ತು ಪರ್ಸನಲ್ ನಾನು ಹೇಳ್ತೀನಿ ಒಳ್ಳೆ ಗಾಡಿ ಅಂತ. ಟಾಟಾ ನೆಕ್ಸಾನ್ 2018 ಮಾಡಲ್, 2018 ಮಾಡಲ್, ಸಿಂಗಲ್ ಓನರ್, 58,000 ಓಡಿರೋದು, ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ. ಮೈಲೇಜ್ ನಿಮ್ಗೆ ಏನೋ ಕಮ್ಮಿ ಬರುತ್ತೆ ಅಂತ ಅನ್ಕೋಬೇಡಿ ಸರ್, ಆರಾಮಾಗಿ 16-17 ಬರುತ್ತೆ ಸರ್ ನನ್ನ ಪ್ರಕಾರ ನಿಮ್ಮ ಡ್ರೈವಿಂಗ್ ಮೇಲೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಎಲ್ಲ ಬರುತ್ತೆ. ಇಂಟೀರಿಯರ್ ತೋರಿಸ್ಬೋದು ನೀವು. ಗಾಡಿನ 58,000 ಓಡೈತೆ. ಏರ್ ಬ್ಯಾಗು ಕೂಡ ಐತೆ. ಗಾಡಿ ಮಾತ್ರ ಸಿಲ್ವರ್ ಕಲರು, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. 2018 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ. ಸರ್ 6.5 ಲಕ್ಷ ಕೊಟ್ಬಿಡ್ತೀನಿ. ಪೂರ್ತಿ ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 6,50,000. 6.5 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ರಿಡ್ಜ್. ಸರ್ ರಿಡ್ಜ್ ಬಂದು 2015 ಮಾಡಲ್, ಸೆಕೆಂಡ್ ಓನರ್, 70,000 ಚಿಲ್ಲರೆ ಓಡೈತೆ. ಡೀಸೆಲ್ ಸರ್, VDI 20-22 ವರೆಗೂ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. 100% ಆಕ್ಸಿಡೆಂಟ್ ಫ್ರೀ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 3,90,000 ಕೊಡ್ತೀನಿ ಸರ್. 3,90,000ಕ್ಕೆ ಡೀಸೆಲ್ ವೇರಿಯಂಟ್ ಡೀಸೆಲ್ದು ರಿಡ್ಜ್ ಕೊಡ್ತೀನಿ. ಇಡೀ ಕರ್ನಾಟಕಗೆ ಹುಡ್ಕೊಂಡು ಆಮೇಲೆ ಬನ್ನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿ ಹೆಂಗೈತೆ ಅಂತ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಇನೋವಾ. ಮತ್ತೊಂದು ವೈಟ್ ಕಲರ್ ಮಯೋನೀಸ್ ಅಲ್ಫಾಮ್ ಜೊತೆ ಹೊಡ್ಕೊಂಡ್ರೆ ಹೆಂಗಿರ್ತದೆ ಆ ತರ ಐತೆ ಸರ್. ಟೊಯೋಟಾ ಇನೋವಾ GX ವೇರಿಯಂಟ್. G ಬೇಸಿಕ್, V ಟಾಪ್ ಎಂಡ್, GX ಮಿಡಲ್ ವೇರಿಯಂಟ್. ಅದಕ್ಕೆ ಏರ್ ಬ್ಯಾಗ್ ಬರುತ್ತೆ ಎರಡು. ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ, 2016 ಮಾಡಲು, ಸೆಕೆಂಡ್ ಓನರ್ ಇರ್ತದೆ. 1,17,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. 9.25 ಲಕ್ಷ ಸರ್. ಇನ್ನೊಂದು ಪ್ರೈಸ್ 9,25,000 ಇಲ್ಲ. ಲಾಸ್ಟ್ ವಿಡಿಯೋ ನಿಮ್ದೇ ಹೇಳಿದ್ದೀನಿ, ಬೇಕಾದ್ರೆ ನಿಮ್ದೇ ಬೇರೆಯವ್ರದ್ದು ಹೇಳಿದ್ದೀನಿ ವೀಕ್ಷಕರೇ. 9,75,000, 10 lakhs ಹೇಳಿದ್ದೀನಿ. ಫೈನಲ್ ಟು ಫೈನಲ್ ಆಫರ್ 9,25,000ಗೆ ಇದು ಇನೋವಾ ಕೊಡ್ತೀನಿ. 16 ಮಾಡಲ್. ಇಡೀ ಬಜಾರ್ ಇದೆ, ನೋಡ್ಕೊಂಡು ಬನ್ನಿ. ಈ ತರ ಗಾಡಿ ನಿಮಗೆ ಸಿಗಲ್ಲ ಚಾನ್ಸು. ಬಜಾರು OLX ಇದೆ ಸರ್, ಎಲ್ಲಿ ಬೇಕಾದ್ರೂ ಹುಡ್ಕೊಳ್ಳಿ. ಒಂದ್ಸಲಿ ಟಚ್ ಡ್ರೈವ್ ತಗೊಳ್ಳಿ. 9,25,000ಗೆ ಫೈನಲ್ ಕೊಡ್ತೀನಿ, ಬನ್ನಿ ಬೇಗ. ಓಕೆ, ನೆಕ್ಸ್ಟ್ ಡಿಸೈರ್ ಅದು ಸರ್, ಅದು ಬ್ಲೂ ಕಲರ್ ಅಲ್ಲಿ. ಸರ್ ಡಿಸೈರ್ ನೀವು ಒಂದು ಆಪ್ಷನ್ ಏನಂದ್ರೆ, ಸುಮಾರು ಜನ CNG ಫಿಟ್ ಮಾಡಿಸ್ಕೊಳ್ಳಿ ತಗೊಂಡು. ಇದು ಪೆಟ್ರೋಲ್ ಐತೆ ನನ್ನ ಹತ್ರ. 2020 ಮಾಡಲ್, ಸೆಕೆಂಡ್ ಓನರ್. 2020 ಮಾಡಲ್, ಸೆಕೆಂಡ್ ಓನರ್, 43,000 ಹೊಡೆಯುತ್ತೆ. 43,000 ಪೆಟ್ರೋಲ್ ಗಾಡಿ ಇರ್ತದೆ. ಆಪಲ್ ಶೇಪ್ ಇರ್ತದೆ. ಗಾಡಿ ಮಾತ್ರ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಬರ್ತದೆ. ವೇರಿಯಂಟ್ ಸರ್ VXI ವೇರಿಯಂಟ್. VXI ಸಕ್ಕದಾಗಿದೆ ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಹೊಸ ಶೇಪ್ ಡಿಸೈರ್ ಸರ್. ಇದು ಓಡಿರೋದು 43,000 ಓಡಿದೆ, ರೆಕಾರ್ಡೆಡ್. 43,000 ಓಡಿರೋದು. VXI, ಆಪಲ್ ಶೇಪು, ಸ್ವಿಫ್ಟ್ ಡಿಸೈರ್, ಡಿಕ್ಕಿ ಸ್ಪೇಸ್ ಚೆನ್ನಾಗಿರೋದು ಬೇಕು ಅಂತಂದ್ರೆ ಈ ಗಾಡಿ ಆಟ್ ಮಾಡ್ಬೋದು. ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಅಲ್ಲಿ ಬರುತ್ತೆ ಸರ್. 6.5 ಲಕ್ಷದಿಂದ ಕಡಿಮೆ ಇಲ್ಲ ಬಜಾರು. 595 ಕೊಡ್ತೀನಿ. 5,95,000ಗೆ 2020 ಮಾಡಲ್ ಡಿಸೈರ್ ಕೊಡ್ತೀನಿ. ಎಲ್ಲಿ ಬರಬೇಕು? GS ಕಾರ್ ಒಳಗೆ ಬರಬೇಕು. ಏನು ನನ್ನ ಹೆಸರು? ಜಿನೇದ್ ನನ್ನ ಹೆಸರು. ಏನು ಅಡ್ರೆಸ್ಸು? ಸಿಂಪಲ್ ಅಡ್ರೆಸ್, ಅರಕೆರೆ ಗೇಟ್ ಹತ್ರ, ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ. ಕೇಳ್ಕೊಳ್ಳಿ ಕಿವಿ ಬರಬೇಕು, ತಗೊಂಡು ತರಬೇಕಣ. ನೆಕ್ಸ್ಟ್ ಸರ್ 8 ಸೀಟರಲ್ಲಿ ಇನೋವಾ ಕಡಿಮೆ ಮಾಡೋದ್ರಲ್ಲಿ ಕಡಿಮೆ ಬಜೆಟ್ ಬೇಕಾ? ನನ್ನ ಹತ್ರ ಇದೆ ಸರ್. GS ಕಾರ್ ಒಳಗೆ ಬರಬೇಕು. ಇದು ಟೊಯೋಟಾ ಇನೋವಾ 2.5 G ವೇರಿಯಂಟ್ ಬರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 1,67,000 ಓಡೈತೆ. ಸೆಕೆಂಡ್ ಓನರ್ ಇರ್ತದೆ. 2009 ಮಾಡಲು. FC ರನ್ನಿಂಗ್ ಇದೆ 2029 ವರೆಗೂ. 4,65,000 ಒಂದೇ ಫೈನಲ್ ಫಿಕ್ಸ್ ಬೆಲೆ. ನೋ ನೆಗೋಷಿಯಬಲ್ ಸರ್. 5 ಲಕ್ಷ ಅಂತ ಕಡಿಮೆ ಯಾರು ಕೊಡಲ್ಲ. ಈ ತರ ಗಾಡಿ ಒಂದ್ಸಲಿ ಬಂದು ನೋಡಿ. ಬೇಕಾದ್ರೆ ನಾ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಶೋರೂಮ್ ಬನ್ನಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗೋದಾದ್ರೆ ಸರ್ ಹೇಳಿ. ಮತ್ತೊಂದು ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು ಸರ್. ಹ್ಯುಂಡೈ ಕ್ರೆಟಾ. ಇದ್ರ ಬಗ್ಗೆ ನಾನು ಏನು ಹೇಳಿ ನೋಡಿ, 2 ಫೀಚರ್ ಇದೆ ಅದರಲ್ಲಿ. ಒಂದು ಪೆಟ್ರೋಲ್ ಪ್ಲಸ್ CNG ಇದೆ. ಪೆಟ್ರೋಲ್ ಪ್ಲಸ್ CNG ಮೈಲೇಜ್. CNG ಇದೆ, ಮೈಲೇಜ್ 25 ವರೆಗೂ ನಾನು ಹೇಳ್ತೀನಿ. ಅದು ನಿಮ್ದು ಎಕ್ಸ್ಪೀರಿಯನ್ಸ್ ಏನಿದೆ ಗೊತ್ತಿಲ್ಲ ಸರ್. ಬೂಟ್ ಸ್ಪೇಸ್ ಓಪನ್ ಮಾಡಿ ತೋರಿಸ್ಬಿಡೋಣ. 2016 ಮಾಡಲ್ ಇದು. ಥರ್ಡ್ ಓನರ್ ಆಗಿರ್ತದೆ. CNG ಕಂಪ್ನಿಯಿಂದಾನೆ, ಆಫ್ಟರ್ ಮಾರ್ಕೆಟ್ ಕಂಪನಿಯಿಂದ. ಇದು ಇದೆ ನನ್ನ ಹತ್ರ. RC ಕಾರ್ಡಲ್ಲಿ ಎಂಟ್ರಿನೂ ಐತೆ. ತೋರಿಸ್ಬಿಡ್ತಾರ ಸರ್? ಹಿಂಗೆ ತೋರಿಸ್ಬಿಡ್ತೀನಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡಿ CNG ನೋಡ್ಕೊಳ್ಳಿ. ಓಕೆ. RC ಕಾರ್ಡ್ ಬೇಕಾ? ವಾಟ್ಸಪ್ ಮಾಡ್ತೀನಿ.
ಇಲ್ಲ ನೀವು ಬಂದ್ರೆ ಇನ್ನೂ ಒಳ್ಳೇದು. ಟೆಸ್ಟ್ ಡ್ರೈವ್ ತಗೊಳ್ಳಿ, RC ಕಾರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ನೋಡಿ, ಆನ್ ಸ್ಪಾಟ್ ಗಾಡಿ ತಗೊಂಡು ಹೋಯ್ತದೆ ಮನೆಗೆ ಅಷ್ಟೇ. 2016 ಮಾಡಲ್, 3rd ಓನರ್, 74,000 66,000 ಏನು ಓಡೈತೆ. ಅದು ಕೂಡ ಸರ್ವಿಸ್ ರೆಕಾರ್ಡ್ ಸಮೇತ ಇದೆ ಗಾಡಿ. ಇದು ಮದುವೆ ಹುಡುಗಿ ತರ ಇದೆ. 5 ಸ್ಟಾರ್ ಚಾಕ್ಲೇಟ್ ಹೆಂಗ್ ಕೊಡ್ತೀರಾ, ಚಾಕ್ಲೇಟ್ ವ್ಯಾಲೆಂಟೈನ್ಸ್ ಡೇಗೆ ಸುಮ್ಮನೆ ಆವಾಗ ಇವಾಗ ಡೇಟ್ ಹೊಡಿತೀರಾ, ಆ ತರ ಒಂದು ಡೇಟ್ಗೆ ಒಂದು ಸಸ್ಪೆನ್ಸ್, ಒಂದು ಸರ್ಪ್ರೈಸ್ ತಗೊಂಡು ಹೋಗ್ಬಿಡಿ ಅಷ್ಟೇ. ಪ್ರೈಸಿಂಗ್ 6,95,000 ಕೊಡ್ತೀನಿ ತಗೊಳ್ಳಿ. 0 ಡೌನ್ ಪೇಮೆಂಟ್. 100% ಪ್ರೊಫೈಲ್ ಚೆನ್ನಾಗಿದ್ರೆ, ಸಿಬಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಲೋನ್ ಆಗಿಬಿಡುತ್ತೆ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ.